ದರ್ಶನ್ಗೆ ದೈವ ಬಲ ಮಾತ್ರವಲ್ಲ, ಕುಟುಂಬದ ಬಲವೂ ಕೈ ಹಿಡಿದಿದೆ. ಹೀಗಾಗಿಯೇ ಇಡೀ ಕುಟುಂಬ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಿರೋದು. ಮಗ ವಿನೀಶ್ ಕೂಡ ಅಪ್ಪನಿಗಾಗಿ ಕಣ್ಣೀರ ಹರಕೆ ಹೊತ್ತಿದ್ದಾನೆ. ಕಾಲಚಕ್ರ ಅಂದ್ರೆ ಹಾಗೇನೆ ನೋಡಿ, ಎಂತೆಂತವರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇಲ್ಲಿ ನಾನು ಅಂದವರು 4 ದಿನದಲ್ಲಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಸುಲ್ತಾನ ಅಂದವರು ತಂಡ ಹೊಡೆದಿದ್ದಾರೆ. ನಾನೇ ಚಕ್ರವರ್ತಿ ಅಂತ ಮೆರೆದಾಡಿದವರು ಕೂಡ ಗಪ್ ಚುಪ್ಪಾಗಿದ್ದಾರೆ. ನಟ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ದು ಫುಲ್ ಬದಲಾಗಿ ಹೋಗಿದ್ದಾರೆ. ನನ್ನವರು, ನನ್ನನ್ನ ನಂಬ್ಕೊಂಡವರು ಅಂತ ಕುಟುಂಬಸ್ಥರ ಜೊತೆ ಕಾಲ ಕಳೀತಿದ್ದಾರೆ. ಹೀಗಾಗಿ ಅಪ್ಪನ ಮುಂದಿನ ಬದುಕು ಬಂಗಾರವಾಗ್ಲಿ ಅಂತ ಮಗ ವಿನೇಶ್ ದೇವರ ಮೊರೆ ಹೋಗಿದ್ದು. ದರ್ಶನ್ ಜೈಲು ಸೇರಿದಾಗ ಪತ್ನಿ ವಿಜಯಲಕ್ಷ್ಮಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ತಿರುಗಾಡಿದ್ರು. ಶಕ್ತಿ ದೇವತೆಯ ಸನ್ನಿಧಿಗೆ ಹೋಗಿ ಸೆರಗೊಡ್ಡಿ ಬೇಡಿದ್ರು. ಈಗ ದರ್ಶನ್ ತಾಯಿ ಮೀನಾ ತೋಗುದೀಪ್ ಕೂಡ ಮಗನ ಒಳಿತಿಗಾಗಿ ಗೌಡಗೆರೆಯ ಚಾಮುಂಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡಿದ್ದು ಆಶೀರ್ವಾದವನ್ನ ಪಡೆದ್ರು. ಇದ್ರ ಬೆನ್ನಲ್ಲೇ ದರ್ಶನ್ ಪುತ್ರ ವಿನೇಶ್ ಕೂಡ ಅಪ್ಪನ ಪರವಾಗಿ ದೈವ ಸ್ವರೂಪಿ ಬಸವಣ್ಣನ ಬಳಿ ಹರಕೆಯೊಂದನ್ನ ಕಟ್ಕೊಂಡಿದ್ದಾರೆ. ಬಸವಣ್ಣನ ಬಳಿ ತಂದೆಗೆ ಒಳಿತಾಗಲಿ ಅಂತ ಬೇಡ್ತಿದ್ದಂತೆ ವಿನೇಶ್ ಕೈ ಮೇಲೆ ಬಲಗಾಲ ನಿಟ್ಟು ಅಸ್ತು ಅಂತ ಹೇಳಿದೆ. ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೂ ಭೇಟಿ ನೀಡಿದ ವಿನೇಶ್ ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ತಂದೆಗೆ ಬಂದೊದಗಿರುವಂತಹ ಸಂಕಷ್ಟವನ್ನ ಆದಷ್ಟು ಬೇಗ ನಿವಾರಿಸು ತಾಯಿ ಅಂತ ಕಣ್ಣೀರ ಮೊರೆ ಇಟ್ರು. ಒಟ್ನಲ್ಲಿ ಮನೆ ಮಗನ ಪರ ಇಡೀ ಕುಟುಂಬವೇ ದೇವರ ಮೊರೆ ಹೋಗಿದ್ದು ದರ್ಶನ್ ಕೂಡ ದಿನೇ ದಿನೇ ಚೇತರಿಸಿಕೊಳ್ತಿದ್ದಾರೆ. ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಅದು ಉತ್ತರ ಭಾರತದ ಖತರ್ನಾಕ್ ಗ್ಯಾಂಗ್. ಒಮ್ಮೆ ಎಂಟ್ರಿ ಕೊಟ್ರೆ ದರೋಡೆ ಫಿಕ್ಸ್ ಅಂತಾನೆ. ಮಧ್ಯರಾತ್ರಿ ಫೀಲ್ಡ್ಗೆ ಇಳಿದವರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಂತೆ ಕಾಸು ಹೊತ್ಕೊಂಡೋಗಿದ್ದಾರೆ. ಬೆಳಗಾವಿಗೆ ಎಂಟ್ರಿ ಕೊಟ್ಟಿದೆ ಸ್ಪ್ರೇ ಗ್ಯಾಂಗ್. ಎಟಿಎಂ ಟಾರ್ಗೆಟ್, ಕಂತಿ ಹಣ ಕದ್ದು ಜೂಟ್. ಇಷ್ಟು ದಿನ ಚಡ್ಡಿ ಗ್ಯಾಂಗ್ ನ ಅಟ್ಟಹಾಸವನ್ನ ನೋಡಿದ್ವಿ, ಮುಸುಕುದಾರಿ ಗ್ಯಾಂಗ್ ನ ಕರಾಮತ್ತನ್ನು ನೋಡಿದ್ವಿ. ಈಗ ಸ್ಪ್ರೇ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಮಧ್ಯರಾತ್ರಿ ಅಖಾಡಕ್ಕಿಳಿಯೋ ಕದೀಮರು ಕ್ಷಣ ಮಾತ್ರದಲ್ಲಿ ಕೈ ಚಳಕ ತೋರಿಸ್ತಿದ್ದಾರೆ. ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗೋದಕ್ಕೂ ಮೊದಲೇ ಕಂತೆ ಹಣ ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಉತ್ತರ ಭಾರತದಿಂದ ಎಂಟ್ರಿ ಕೊಟ್ಟಿರುವಂತಹ ಖತರ್ನಾಕ್ ಗ್ಯಾಂಗ್ಗೆ ಇಡೀ ಕುಂದಾನಗರಿಯೇ ಬೆಚ್ಚಿ ಬಿದ್ದಿದೆ. ಮಧ್ಯರಾತ್ರಿ 2:45 ಸಮಯ ಬೆಡ್ಶೀಟ್ ಹಾಕೊಂಡು ಕಳ್ಳನೊಬ್ಬ ಕೈಯಲ್ಲಿ ಸ್ಪ್ರೇ ಹಿಡಿದು ಬರ್ತಾನೆ. ಸೀದಾ ಬಂದವನೇ ಸಿಸಿಟಿವಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ಅಲ್ಲಿಂದ ಕಾಲ್ ಕೇಳ್ತಾನೆ. ಇದಾದ ಸ್ವಲ್ಪ ಹೊತ್ತಿಗೆ ಇನ್ನಿಬ್ಬರು ಗ್ಯಾಸ್ ಕಟ್ಟರ್ ಜೊತೆ ಎಂಟ್ರಿ ಕೊಡ್ತಾರೆ. ಇದಾದ ಜಸ್ಟ್ 4-5 ನಿಮಿಷಕ್ಕೆ ಇದೇ ಎಟಿಎಂ ಮುಂದೆ ಕಾರೊಂದು ಬಂದು ನಿಲ್ಲತ್ತೆ. 10 ನಿಮಿಷದಲ್ಲಿ ಎಟಿಎಂ ಮೆಷಿನ್ ಕಟ್ ಮಾಡೋ ಕದೀಮರು ಇರೋ ಬರೋ ಹಣವನ್ನೆಲ್ಲ ತುಂಬಿಕೊಂಡು ಎಸ್ಕೇಪ್ ಆಗ್ತಾರೆ. ಪೊಲೀಸರಿಗೂ ಸುಳಿವು ಕೊಡೋದಿಲ್ಲ, ಯಾರೊಬ್ರಿಗೂ ಅನುಮಾನ ಬರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಪೊಲೀಸರು ಬರೋದ್ರೊಳಗೆ ಕಳ್ಳರು ಪರಾರಿ. ಇದು ಬೆಳಗಾವಿ ತಾಲೂಕಿನ ಸಾಮ್ರಾ ಗ್ರಾಮದಲ್ಲಿರೋ ಎಟಿಎಂ ಮೆಷಿನ್. ಬೆಳಗಾವಿ ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲೇ ಇದೆ. ಆದ್ರೆ ಯಾರೊಬ್ರಿಗೂ ಗೊತ್ತಾಗದಂತೆ 75,000 ಎಗರಿಸಿದ್ದಾರೆ. ಎಟಿಎಂ ಮೆಷಿನ್ನ ಸಿಸಿಟಿವಿಗೆ ಸ್ಪ್ರೇ ಮಾಡ್ತಿದ್ದಂತೆ ಮುಂಬೈ ಕಚೇರಿಗೆ ಅಲರ್ಟ್ ಹೋಗಿದೆ. ಹೀಗಾಗಿ ಅಲ್ಲಿದ್ದ ಅಧಿಕಾರಿಗಳು ತಕ್ಷಣ ಮಾರಿಹಾಳ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಬರೋದ್ರೊಳಗೆ ಖತರ್ನಾಕ್ ಗ್ಯಾಂಗ್ ಕ್ಲೀನ್ ಕೃಷ್ಣಪ್ಪ ಮಾಡಿದ್ದಾರೆ. ರಾತ್ರಿ ಬೆಳಗಾವಿ ಸಿಟಿನಲ್ಲಿ ಸಾಮ್ರಾದಲ್ಲಿ ಒಂದು ಎಟಿಎಂ ಕಳ್ತನ ಆಗಿದೆ. ಇದರಲ್ಲಿ ಟೋಟಲ್ 75,600 ದುಡ್ಡು ಕಳ್ತನ ಆಗಿದೆ. ಸೊ ಇದರಲ್ಲಿ ಅದು CCTV ಫುಟೇಜ್ ಇಂದ 3 ಜನ ಆರೋಪಿಗಳು ಅವರು ಮಾಸ್ಕ್ ಹಾಕೊಂಡು ಈ ಎಟಿಎಂ ಒಳಗಡೆ ಬಂದಿದ್ದಾರೆ. ಮತ್ತೆ ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಳ್ತನ ಮಾಡಿದ್ದಾರೆ. ಕಳ್ಳರ ಕೈಚಳಕ ನೋಡಿದ್ರೆ ಇದು ಪಕ್ಕ ಉತ್ತರ ಭಾರತದ ಗ್ಯಾಂಗ್ಗೆ ಅನ್ನೋ ಅನುಮಾನ ಶುರುವಾಗಿದೆ.
ಈ ಗ್ಯಾಂಗ್ ಒಮ್ಮೆ ಕಾಲಿಟ್ರೆ ಮೇಲಿಂದ ಮೇಲೆ ಕಳ್ಳತನ ಮಾಡ್ತಾನೆ ಇರುತ್ತೆ. 2 ವರ್ಷದ ಹಿಂದೆ ಇದೇ ರೀತಿ ಬೆಳಗಾವಿ, ವಿಜಯಪುರ ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಸರಣಿ ಕಳ್ಳತನಗಳಾಗಿದ್ವು. ಈಗ ಮತ್ತೆ ಕದೀಮರ ಅಟ್ಟಹಾಸ ಶುರುವಾಗಿದೆ. ಸಾಂಬ್ರ ಗ್ರಾಮದಲ್ಲಿ ಕಳ್ಳತನ ಮಾಡಿದ ಮುಸುಕುದಾರಿ ಪಡೆ ಮಹಾರಾಷ್ಟ್ರದ ಅಜಾರ ಗ್ರಾಮದಲ್ಲೂ ಎಟಿಎಂ ಕಳ್ಳತನಕ್ಕೆ ಯತ್ನಿಸಿತ್ತು. ಆದ್ರೆ ಅಷ್ಟರಲ್ಲಾಗಲೇ ಬೆಳಕಾಗಿದ್ರಿಂದ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ತಿಂಗಳ ಹಿಂದೆ ಬೀದರ್ನಲ್ಲಿ ದೊಡ್ಡ ಡಕಾಯತಿಯೇ ನಡೆದಿತ್ತು. ಹಾಡಹಗಲೇ ಸಿಬ್ಬಂದಿಯೊಬ್ಬನನ್ನ ಕೊಂದು ಲಕ್ಷ ಹಣವನ್ನ ಹೊತ್ತೊಯ್ದಿದ್ರು. ಅವತ್ತು ಕಣ್ತಪ್ಪಿಸಿ ಹೋದವರು ಎಲ್ಲಿ ಹೋದ್ರು, ಏನಾದ್ರು ಅನ್ನೋದ್ರ ಸಣ್ಣ ಸುಳುವು ಕೂಡ ಇಲ್ಲ. ಈಗ ಬಾಗಲಕೋಟೆಯಲ್ಲಿ ಮತ್ತೆ ಎಟಿಎಂ ರಾಬರಿಯಾಗಿದೆ. ಹೀಗಾಗಿ ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದು ಮೂಲೆ ಮೂಲೆಯಲ್ಲೂ ಜಾಲಾಡ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.